ಈ ಎರಡು ದಾಖಲೆಗಳನ್ನ ಸೂಕ್ಷ್ಮವಾಗಿ ನೋಡ್ಬಿಡಿ. ಯಾಕಂದ್ರೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ. ಹೇಗೆ ಬಣಗಳಿದಾವೋ ಅದೇ ರೀತಿ ಆಡಳಿತ ಯಂತ್ರಾಂಗ ಕೂಡ ಎರಡು ಸ್ತರದಲ್ಲಿ ನಡೀತಿದ್ಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿರುವಂತದ್ದು ಈ ಎರಡು ಡಾಕ್ಯುಮೆಂಟ್ಸ್ ಏನು, ಜನ ಮಾತಾಡ್ಕೊಳ್ತಿರುವಂತದ್ದು ಮತ್ತು ಸುದ್ದಿ ಸಂಸ್ಥೆಗಳಲ್ಲಿ ಬಿತ್ತರವಾಗಿರುವ ಪ್ರಕಟವಾಗಿರುವ ಎರಡು ವಿಚಾರಗಳು. ಜನವರಿ 12ನೇ ತಾರೀಕು ಶಿಡ್ಲಘಟ್ಟದಲ್ಲಿ ಒಂದು ರಾಜೀವ್ ಗೌಡ ಪರಾಜಿತ ಅಭ್ಯರ್ಥಿ, ಯಾರ ಬಣದ ನಾಯಕ, ಯಾವುದೋ ಒಂದು ಸಿನಿಮಾದ ಬ್ಯಾನರ್ ತೆಗೆದು ಹಾಕಿದ್ದಕ್ಕೆ ಅಲ್ಲಿನ ಪೌರಾಯುಕ್ತೆಗೆ ಕೆಎಸ್ ಅಧಿಕಾರಿ ಅಮೃತ ಗೌಡ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆಡಿಯೋ ಕೂಡ ವೈರಲ್ ಆಗುತ್ತೆ. ಅನಂತರದಲ್ಲಿ ಖುದ್ದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಸ್ಗೆ ನೇರವಾಗಿ ಫೋನ್ ಮಾಡಿ, ಈ ತರ ಆಗ್ತಿದೆಯಲ್ಲ, ಅಧಿಕಾರಿಗಳಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಏನರ್ಥ? ಪಾಪ ಅಮೃತ ಗೌಡ ಅವರು ಮಾಧ್ಯಮಗಳ ಮುಂದೆ ಮಾತಾಡೋದಕ್ಕಿಂತಲೂ ಹೆಚ್ಚಾಗಿ ಕ್ಯಾಮರಾ ಕಂಡಾಗ ಅವರು ತುಂಬಾ ಬೇಸರದಲ್ಲಿದ್ರು. ಮತ್ತೆ ಅವರು ದೂರು ಕೂಡ ದಾಖಲಿಸಿದ್ರು ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ. 14ನೇ ತಾರೀಕು FIR ಕೂಡ ದಾಖಲಾಗಿತ್ತು. ಅಲ್ಲಿಗೆ 11 ದಿನಗಳೇ ಉರುಳಿದ್ರು, ರಾಜೀವ್ ಗೌಡ ಅರೆಸ್ಟ್ ಆಗಿಲ್ಲ. ಆ KS ಅಧಿಕಾರಿ ಹೆಣ್ಣು ಮಗಳು ಅನ್ನೋದನ್ನು ನೋಡದೆ ತುಂಬಾ ಕೆಟ್ಟ ನೀಚ ಪದಗಳಿಂದ ಯಾರನ್ನೋ ಉಲ್ಲೇಖ ಮಾಡಿ ಬೈಯೋ ರೀತಿಯಲ್ಲಿ ಬೈದು ಚಪ್ಲಿಲ್ ಹೊಡ್ಸಿಸ್ತೀನಿ, ಇಡೀ ನಿಮ್ಮ ಆಫೀಸನ್ನೇ ಸುಟ್ಟು ಹಾಕಿಸ್ತೀನಿ, ಜನ ಬರ್ತಾರೆ, ದಂಗೆ ಏಳಿಸ್ತೀನಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನ ಹೇಳೋ ಮೂಲಕ ತಮ್ಮ ದೌಲತ್ತನ್ನ ಪ್ರದರ್ಶಿಸಿದ್ರು. ನನ್ನ ಹಿಂದೆ ದೊಡ್ಡ ನಾಯಕರಿದ್ದಾರೆ, ನಾನೇನ್ ಮಾಡಿದ್ರು ಆಗತ್ತೆ ಅಂತ ಬಳ್ಳಾರಿಲೊಬ್ರು, ನಾರಾ ಭರತ್ ರೆಡ್ಡಿ, ಶಿಡ್ಲಘಟ್ಟದಲ್ಲಿ ಇವರು ಮಾತಾಡಿದ್ರು. ಮೇಲ್ನೋಟಕ್ಕೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ 15ನೇ ತಾರೀಕು ಒಂದು ನೋಟಿಸ್ ಕೊಡುತ್ತೆ, ಯಾಕೆ ಹೀಗೆಲ್ಲ ಮಾತಾಡಿದ್ರಿ, ಕ್ಲಾರಿಫಿಕೇಶನ್ ಕೊಡಿ ಅಂತ. ಅವ್ರು ಬರೋದು ಇಲ್ಲ. ಆ ಫೋನಲ್ಲಿ ತೋರಿಸಿದ ಧೈರ್ಯ, ತಾಕತ್ತು, ಗುಂಡಿಗೆ ದಮ್ಮು ಎದುರುಗಡೆ ಬಂದು ನೋಟಿಸಲ್ಲೂ ಕೂಡ ಉತ್ತರ ಕೊಡೋದಿಲ್ಲ. ಫೈನಲಿ 23ನೇ ತಾರೀಕು ವಿಧಿ ಇಲ್ಲದೆ ಅವರನ್ನ ಉಚ್ಚಾಟನೆ ಮಾಡುತ್ತೆ, ಕಾಂಗ್ರೆಸ್ ಅಮಾನತ್ತು ಮಾಡುತ್ತೆ, ಅವರನ್ನ ಆದೇಶ ಹೊರಡಿಸಿದೆ ಅಧಿಕೃತವಾಗಿ. ಆದ್ರೆ 11 ದಿನಗಳೇ ಉಳಿದಾವೆ. ಅವರದ್ದೇ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಆ ಹೆಣ್ಮಗಳು KS ಅಧಿಕಾರಿ ಅಮೃತ ಗೌಡ ದೂರು ಕೊಟ್ಟು 11 ದಿನ ಉಳಿದೆ. ಇನ್ನು ಪೊಲೀಸರು 3 ಟೀಮ್ ಮಾಡ್ಕೊಂಡು ಹುಡುಕ್ತಿದಾರಂತೆ, ಇನ್ನೂ ಸಿಕ್ಕಿಲ್ಲ. ಆದ್ರೆ ನಿಮ್ಗೆ ಆರಂಭದಲ್ಲಿ 2 ಡಾಕ್ಯುಮೆಂಟ್ ತೋರಿಸ್ದೆ. ಅದರಲ್ಲಿ ಎರಡೂ ಕಡೆ ದಾಖಲಾಗಿರೋ ಒಂದು ವಿಚಾರ, ಪ್ರಭಾವಿ ಒಬ್ಬರು ರಾಜೀವ್ ಗೌಡ ಅವರಿಗೆ ರಕ್ಷಣೆಯನ್ನ ಕೊಡ್ತಿದ್ದಾರೆ ಅಂತ. ಅದರಲ್ಲೂ ಮುಖ್ಯವಾಗಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರು ನೇರವಾಗಿ ಒಬ್ಬ ನಾಯಕನತ್ತ ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ. ಆದ್ರೆ ಮಹಾನ್ ನಾಯಕರೊಬ್ರು ವಿದೇಶಕ್ಕೆ ಹೋಗಿದ್ರು, ಅವರು ಬಂದ ಮೇಲೆ ಅರೆಸ್ಟ್ ಆಗುವ ಸಾಧ್ಯತೆಗಳು ಇದೆ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ, ಅದರಲ್ಲೂ ಒಂದು ಬಣದಲ್ಲಿ ಚರ್ಚೆ ಆಗ್ತಿರೋ ವಿಚಾರ. ಆದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇನೆ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಅವರಿಗೆ ಫೋನ್ ಮಾಡಿ, ಯಾಕೆ ಅರೆಸ್ಟ್ ಆಗಿಲ್ಲ, ಇದು ಸರಿಯಾದ ನಡೆ ಅಲ್ಲ, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿದಾಗ ಸಂಬಂಧಪಟ್ಟ ನಾಯಕರ ಪ್ರಭಾವಿಯೊಬ್ಬರ ವಿಚಾರವನ್ನ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿಗೆ 2 ಸ್ತರದಲ್ಲಿ ಈ ಸರ್ಕಾರ ನಡೀತಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸಿದ್ದರಾಮಯ್ಯ ಅವರು ಒಂದು ಕಡೆ, ಮತ್ತೊಂದು ಕಡೆ ಮತ್ತೊಂದು ಸರ್ಕಾರ. ಇದೇ ಕಾರಣಕ್ಕೆ ಇರಬಹುದು ಅಲ್ಲಿ ಬಳ್ಳಾರಿಯಲ್ಲಿ ಒಂದು ರೀತಿಯ ಪ್ರಕರಣ ನಡೀತು, ಅದು ಬ್ಯಾನರ್ಗೆ. ಶಿಡ್ಲಘಟ್ಟದಲ್ಲೂ ಕೂಡ ಅದೇ ಮಾದರಿಯ ಪ್ರಕರಣ ನಡೀತು. ಇದರ ಅರ್ಥ ಏನು? ನಾವೇನ್ ಮಾಡಿದ್ರು ಆಗತ್ತೆ, ನಮ್ಮ ನಾಯಕರು ಯಾರು ಗೊತ್ತಾ, ನಾನೇನು ಅನ್ನೋದು ಇವ್ರಿನ್ನೂ ಅರ್ಥ ಮಾಡ್ಕೊಂಡಿಲ್ಲ, ನನ್ನ ಬ್ಯಾಕ್ ಗ್ರೌಂಡ್ ಇವ್ರಿಗೆ ಗೊತ್ತಿಲ್ಲ ಅಂತ ತೀರಾ ಸಣ್ಣ ಸಣ್ಣವರಿಗೆ ಆವಾಜ್ ಹಾಕುವಂತಹ ನಾಯಕರ ರೀತಿಯಲ್ಲೇ ಈ ನವ ಯುವ ಶಾಸಕರು ಬಳ್ಳಾರಿಲಿ ಇವರು ಮತ್ತೆ ಗೆಲ್ಲಕ್ಕಾಗಲ್ಲ ಬಿಟ್ಬಿಡಿ, ಇವರು ಒಂದೇ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಆ ಪ್ರಭಾವಿ ಬಿ ಫಾರ್ಮ್ ಕೊಟ್ಟು ಇವರಿಗೆ ಟಿಕೆಟ್ ಕೊಟ್ಟು ಅಲ್ಲಿ ಸೋಲುವಂತೆ ನೋಡ್ಕೊಂಡ್ರ, ಅಥವಾ JDS ನ ತಾಕತ್ತಿನ ಎದುರಲ್ಲಿ ರಾಜೀವ್ ಗೌಡರು ಸೋತು ಸುಣ್ಣ ಆದ್ರ? ಒಟ್ನಲ್ಲಿ CM ಸಿದ್ದರಾಮಯ್ಯ ಅವರೇ ಬೇಸರಿಸ್ಕೊಂಡಿದ್ದಾರೆ. ಆ ಬೇಸರ ಏನು ಅಂದ್ರೆ, ನಾನು ಹೇಳಿದ್ದ ಅಲ್ಲಿ ನಡೀತಿಲ್ವಲ್ಲ ಯಾಕೆ ಅನ್ನುವಂಥದ್ದಾಗಿತ್ತು.
ಯಾಕಂದ್ರೆ ಅಲ್ಲಿ ಬೇರೆಯದ್ದೇ ನಾಯಕನ ಪ್ರಭಾವ ಇದೆ ರಾಜ್ಯ ಸರ್ಕಾರದಲ್ಲಿ ಅನ್ನೋದು ಒಂದು ಮನದಟ್ಟಾಗತ್ತೆ. ಅಲ್ಲಿಗೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಇಲ್ಲಿ ಕೆಲವು ವಿಚಾರಗಳಲ್ಲಿ ನಿರ್ಧಾರ ತಗೊಳ್ಳೋದಕ್ಕೆ ಆಗ್ತಿಲ್ವಾ ಅನ್ನೋ ಅನುಮಾನ ಕೂಡ ಮೂಡುತ್ತೆ. ಕೆಪಿಸಿಸಿ ವಲಯದಲ್ಲಿ ಒಂದು ಹಂತಕ್ಕೆ ವಿಧಿ ಇಲ್ಲದೆ ಅಮಾನತನ ಮಾಡಿದ್ದಾರೆ. ಅರೆ ಅರೆಸ್ಟ್ ಯಾವಾಗ? ಒಂದು ಪೊಲೀಸರ ತನಿಖೆ ಪ್ರಕಾರ ಸಿಕ್ಕಿರುವಂತದ್ದು ರೈಲ್ವೆ ಸ್ಟೇಷನ್ ಬಳಿ ಅವ್ರದ ಕಾರ್ ನಿಂತಿತ್ತು. ಹಾಗಿದ್ರೆ ಎಲ್ಲೋದ್ರು? ಗೃಹ ಸಚಿವರು ಹೇಳ್ತಾರೆ ಎಲ್ಲೂ ಓಡಗಲ್ಲ ಬಿಡ್ರಿ, ಇವತ್ತಲ್ಲ ನಾಳೆ ಸಿಗ್ತಾರೆ ಅಂತ. ಅವ್ರು ಮಾಡಿರುವಂತಹ ತಪ್ಪು ಚಿಕ್ಕದ? KS ಅಧಿಕಾರಿಗೊಬ್ಬರಿಗೆ ಬಾಯಿಗೆ ಬಂದಂಗೆ ಬೈತಾರೆ, ಅದು ಹೆಣ್ಣು ಮಗಳಿಗೆ. ಅಂತಹ ವ್ಯಕ್ತಿಯನ್ನ 16 ಕೇಸ್ಗಳಿದಾವೆ ಅವ್ರ ಮೇಲೆ, ಅಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡದೆ ಸುಮ್ಮನೆ ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಯಾರ ಪ್ರಭಾವ ಇದ್ದಿರಬಹುದು? ಇನ್ಯಾವ ಮಹಾ ಗುರುವಿನ ಶಿಷ್ಯ ಈತ ರಾಜೀವ್ ಗೌಡ? ಬಹುದೊಡ್ಡ ರಕ್ಷಾ ಕವಚದಲ್ಲಿ ಇದ್ದಿರಬಹುದು. ಪೊಲೀಸರು ಸರಿಯಾಗಿ ಹುಡುಕಿದ್ರೆ ಬೆಂಗಳೂರು ದಾಟಿ ಕೂಡ ಅವ್ರು ಹೊರಗೆ ಹೋಗಿರೋದಕ್ಕೆ ಸಾಧ್ಯ ಇಲ್ಲ, ಅಥವಾ ದೊಡ್ಡ ನಾಯಕರೊಬ್ಬರ ಮನೆಯಲ್ಲಿ ಇದ್ದಿರಬಹುದು ಅನ್ನುವಂತಹ ಚರ್ಚೆಗಳೇನಿದೆ ರಿಪೋರ್ಟರ್ಗಳ ಮಧ್ಯೆ, ವರದಿಗಾರರ ಮಧ್ಯೆ, ಪತ್ರಕರ್ತರ ಮಧ್ಯೆ, ಅದು ನಿಜ ಇದ್ದಿರಬಹುದು ಅನ್ನೋ ಅನುಮಾನ ಮೂಡ್ತಿದೆ. ಪೊಲೀಸರು ಆತನನ್ನ ಬಂಧಿಸಿ ಬೆಂಡೆತ್ತಿ ಹೊಳಗೆ ಕೂರಿಸದೆ ಹೋದ್ರೆ ಇಂತಹವರ ಪ್ರಕರಣಗಳು ಹೀಗೆ ನಮ್ಮ ಗುರು ಇದ್ದಾರೆ, ನಮ್ಮ ಬಾಸ್ ಇದ್ದಾರೆ, ಅವ್ರು ಹೇಳಿದ್ರೆ ಏನ್ ಬೇಕಾದ್ರೂ ಆಗುತ್ತೆ, ನಾವು ಹೀಗೆ ಗಲಾಟೆ ಮಾಡ್ತೀವಿ ಅಂತ ಮಾತಾಡುವವರ ಸಂಖ್ಯೆ ಹೆಚ್ಚಾಗಬಹುದು. ಅದರಲ್ಲೂ ಯೂತ್ ಕಾಂಗ್ರೆಸ್ ನಲ್ಲಿದ್ದಾರೆ ಅತಿರಥ ಮಹಾರಥ ಸಾರಥಿ ಅನ್ನೋ ರೀತಿಲಿ ಒಬ್ಬೊಬ್ರು ಕೂಡ, ಅವ್ರ ಕನ್ನಡ ಕೂಡ ಸರಿಯಾಗಿ ಮಾತಾಡೋದು ಬರಲ್ಲ. ಆದ್ರೆ ರೌಡಿಸಂನ ವಿಚಾರಕ್ಕೆ ಬಂದ್ರೆ ಎಂಥವ್ರನ್ನ ಬೇಕಾದ್ರೂ ಮೀರಿಸ್ಬಿಡ್ತಾರೆ. ನಿಜಕ್ಕೂ ರಾಜೀವ್ ಗೌಡ ಅಂತಹ ಒಬ್ಬ ಸಮಾಜದಲ್ಲಿ ಬದುಕೋಕೆ ಸೂಕ್ತವಲ್ಲದ ವ್ಯಕ್ತಿ, ರಾಜಕಾರಣ ಮಾಡೋದಕ್ಕೆ ನಾಲಾಯಕ್ಕಾಗಿರುವಂತಹ ವ್ಯಕ್ತಿ ಅರೆಸ್ಟ್ ಆಗ್ಲೇಬೇಕು. ಆ ಹೆಣ್ಣು ಮಗಳಿಗೆ ಬಹಿರಂಗವಾಗಿ ಸಾವಿರಾರು ಜನರ ಎದುರಲ್ಲಿ ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ನಾಳೆ ನಾವು ರಾಜಕಾರಣ ಮಾಡ್ತಿದೀವಿ, ನಾನು MLA MP ಅಂತ KS ಅಧಿಕಾರಿಗಳನ್ನ IAS ಅಧಿಕಾರಿಗಳನ್ನ ಇದೇ ರೀತಿ ಮಾತಾಡಿಸ್ಬಿಟ್ರೆ ಅವ್ರು ಎದ್ದು ನಿಂತು ಸರಿಯಾಗಿ ಟೈಟ್ ಮಾಡಿದ್ರೆ ನಟ್ಟು ಬೋಲ್ಟು, ನಿಜಕ್ಕೂ ನಟ್ಟು ಬೋಲ್ಟು ಟೈಟ್ ಆಗ್ಬೇಕಾಗಿರೋದು ಇಂಥವರಿಗೆ. ನೀವೇನಂತೀರಾ? ಕಮೆಂಟ್ ಮಾಡಿ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ನಾವು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ನಾವು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ.